ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಶಾಂತ್, ಏನಪ್ಪ ಯಾರ್ದು ಫೋನು? ಅದೇ ರಾಘವನ ಸ್ಕೂಲ್ ಟ್ರಿಪ್ ಒಂದ್ಸಲಿ ಕ್ಯಾನ್ಸಲ್ ಆಗಿತ್ತಲ್ಲಮ್ಮ, ಅದು ಫಿಕ್ಸ್ ಆಗಿದೆ, ಕಳ್ಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿಶ್ಚಿತಾರ್ಥ ಬೇರೆ, ಹೇಗೆ ಕಳ್ಸ್ಕೊಡೋದು? ಅಲ್ಲ, ನಿಶ್ಚಿತಾರ್ಥದಲ್ಲಿ ಮಗು ಏನ್ ಮಾಡತ್ತೆ? ನಾವು ನಮ್ ಕೆಲ್ಸದಲ್ಲಿ ಇರ್ತೀವಿ, ಪಾಪ ಅವನು ನೋಡ್ಕೊಳಕ್ ಆಗಲ್ಲ. ಟ್ರಿಪ್ ಹೋಗ್ ಬರ್ಲಿ ಬಿಡು. ಕಳಿಸ್ಕೊಡೋ, ಏನ್ ಯೋಚನೆ ಮಾಡ್ತೀಯ ಅಷ್ಟು ನೀನು? ಅದು ಸರಿ, ಕಲಿಯೋ ವಯಸ್ಸಲ್ಲಿ ಕಲಿಬೇಕಲ್ವಾ? ಮನೇಲಿ ಫಂಕ್ಷನ್ ನಡೀತಾನೆ ಇರುತ್ತೆ, ಆದ್ರೆ ಮಕ್ಕಳು ಖುಷಿಯಾಗಿರೋದು ಮುಖ್ಯ ಅಲ್ವಾ? ನೀವೇನ್ ಯೋಚನೆ ಮಾಡ್ಬೇಡಿ, ಅವನ್ನ ಕಳ್ಸ್ಕೊಡಿ. ನೋಡಿದ್ಯಾ, ಮಂತ್ರ ಎಷ್ಟು ಮುದ್ದಾಗಿ ಹೇಳ್ತಿದ್ದಾಳೆ. ಅದಕ್ಕೆ ಹೆಣ್ಮಕ್ಳು ಮನೇಲಿರ್ಬೇಕು ಅನ್ನೋದು. ಆಯ್ತಮ್ಮ, ಕಳ್ಸ್ಕೊಡ್ತೀನಿ. ಏನಾದ್ರೂ ಸ್ಕೂಲ್ ಟೀಚರೇ ಫೋನ್ ಮಾಡಿದ್ರ ಅಥವಾ ಇವರೇ ಪ್ಲಾನ್ ಮಾಡ್ತಿದಾರಾ? ಮಂತ್ರ, ಇದನ್ ತಗೊಂಡ್ ಹೋಗಿ ರೂಮಲ್ಲಿಡು. ಸರಿ ಅತ್ತೆ. ಈ ನಿಶ್ಚಿತಾರ್ಥ ನಡೆಯೋದಿಕ್ಕೆ ಶಾಂತಿಮ್ಮ ಬಿಡೋದು ಇಲ್ಲ. ಏ ರತ್ನ, ಏನದು ಗುಸ್ಗುಸು ಪಿಸ್ಪಿಸು? ಏನಿಲ್ಲ ಅಮ್ಮೋರೆ, ಏನ್ ಬೇಕಿತ್ತು? ಒಂದ್ ಲೋಟ ಕಾಫಿ ಕೊಡು ಕುಡಿಯಕ್ಕೆ. ಹಾ, ಒಲೆ ಮೇಲೆ ಇಟ್ಟಿದ್ದೀನಿ, ಬಿಸಿ ಆಗ್ತಿದೆ. ಅಣ್ಣ, ನನ್ ಹೈಟಿಗೆ ಇವ್ರ ಮ್ಯಾಚ್ ಆಗಲ್ಲ ಅನ್ಸುತ್ತೆ. ನೀನೇ ನೋಡೋಣ, ಮದ್ವೆಗಿಂತ ಮುಂಚೆ ನಿಂತರನೇ ಇದಾರೆ, ಇಷ್ಟ ದಪ್ಪಗೆ. ಇವ್ರ ಜೊತೆ ಕಾರಲ್ಲಿ ಹೋಗಕ್ಕಾಗತ್ತಾ? ಲಾರಿ ಕೊಡಿಸ್ಬೇಕು ನೀನು. ಕಣ್ ಚೆನ್ನಾಗಿದೆ. ಅದ್ಗೆ ಕಣ್ ಚೆನ್ನಾಗಿದೆ ಅಂತ ಹೇಳ್ತಿದಿರಲ್ಲ, ಕಣ್ ಏನ್ ಚೆನ್ನಾಗಿದೆ ಅಣ್ಣ? ಏನಮ್ಮ ನೀನು? ಅಯ್ಯಯ್ಯೋ, ಇವನಂತೂ ಬೇಡಪ್ಪ. ಇವನ್ ಕಿವಿನೇ ಸರಿ ಇಲ್ಲ ನೋಡು. ಅಲ್ಲಮ್ಮ ಅಚ್ಚು, ಇಷ್ಟ್ ಜನರಲ್ಲಿ ಯಾರಾದ್ರೂ ಒಬ್ರನ್ನಾದ್ರೂ ಓಕೆ ಮಾಡಮ್ಮ. ಸರಿ, ನೀವ್ ಹೇಳ್ದಾಗೆ ಹುಡುಗನ ಓಕೆ ಮಾಡ್ತೀನಿ. ನನ್ ಜಾಗದಲ್ಲಿ ನೀವಿದ್ದಿದ್ರೆ ಹುಡುಗನ ಓಕೆ ಮಾಡ್ತಿದ್ರ? ನೀವೇ ಹೇಳಿ. ನಮ್ ಕಾಲದಲ್ಲಿ ಏನಾದ್ರೂ ಈ ತರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋ ಹುಡುಗನ್ನೇ ಸೆಲೆಕ್ಟ್ ಮಾಡ್ಕೋತಿದ್ದೆ. ಅದ್ಗೆ ಅಣ್ಣ, ನನ್ಗೆ ಯಾವ ಹುಡುಗನೂ ಇಷ್ಟ ಆಗಿಲ್ಲ. ಏನಮ್ಮ ನಿನ್ನಚ್ಚು? ಪಾಪ ಮಂಜಣ್ಣವರು ನಿನಗೋಸ್ಕರ ಎಂತೆಂತ ಗಂಡುಗಳನ್ನ ಹುಡ್ಕೊಂಡು ತಂದಿದ್ದಾರೆ ನೋಡು. ನೀನ್ ನೋಡೋರೊಬ್ಬನ ಯಾರಿಗೂ ಕೂದಿಲ್ಲ, ಇನ್ನೊಬ್ಬನ ಮೂಗು ಹಿಂಗಿದೆ, ಕಣ್ಣು ಹಿಂಗಿದೆ ಅಂತಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಇದೊಳ್ಳೆ ಚೆನ್ನಾಗಿದೆಯಲ್ಲ. ಅವ್ರು ಹುಡ್ಕೊಂಡ್ ಬಂದಿದ್ದಾರೆ ಅಂದ ತಕ್ಷಣ ನಾನ್ ಮದ್ವೆ ಆಗ್ಬೇಕಾ? ನನಗೂ ಇಷ್ಟ ಆಗ್ಬೇಕು ತಾನೆ? ಬೇಜಾರೇನಿಲ್ಲ ವೀರಣ್ಣವರೇ, 12 ಅಲ್ಲ, ಇನ್ನು 100 ಫೋಟೋ ತಂದು ತೋರಿಸ್ತೀನಿ. ಸರಿ ಹೋಯ್ತು. ಒಟ್ನಲ್ಲಿ ನಮ್ಮ ಅಮ್ಮವರು ಮೊದಲು ಹುಡುಗನ ಫೋಟೋ ಒಪ್ಕೊಂಡು ಮದುವೆಗೆ ಮನಸ್ಸು ಮಾಡಿಬಿಟ್ರೆ ಅಷ್ಟೇ ಸಾಕು, ನನಗೆ ಅದೇ ಸಂತೋಷ. ನಿಮಗೆ ಇಷ್ಟ ಆಗುವಂಥ ಹುಡುಗನ ಫೋಟೋನೇ ನಾನು ತರ್ತೀನಿ. ಅಲ್ಲಿವರೆಗೂ ನಾನು ನಿಮಗೆ ಮುಖನೇ ತೋರಿಸಲ್ಲ. ನೀವು ಹುಡುಗನ ಒಪ್ಪಬೇಕು. ಒಟ್ನಲ್ಲಿ ಈ ವರ್ಷ ನೀವು ಮದುವೆ ಆಗಲೇಬೇಕು, ಅದೇ ನನಗೆ ಸಂತೋಷ. ಸರಿ ವೀರಣ್ಣವ್ರೆ, ನಾನಿನ್ನು ಹೋಗಿ ಬರ್ಲಾ? ಸರಿ ಸರಿ, ತಗೊಳ್ಳಿ. ಯಶ್ಮನ್ರೆ, ಅವ್ರನ್ನ ಬಿಟ್ಬಿಟ್ಟು ಬರ್ತೀನಿ. ಹೊರಟು ಬನ್ನಿ. ಬರ್ತೀನಿ. ಒಳ್ಳೇದು, ಬನ್ನಿ. ಅಮ್ಮ, ಯಾವ ಥರದ ಗಂಡು ಬೇಕು ಅಂತ ನಾನು ಹೇಳು. ಅಣ್ಣ, ನನ್ ಮನ್ಸಿಗೆ ಹಿಡ್ಸೋ ಅಂತ ಹುಡುಗ ಸಿಗ್ಬೇಕಣ್ಣ. ಅಲ್ಲಮ್ಮ, ನಿನ್ನ ಮನಸ್ಸಿಗೆ ಇಷ್ಟ ಆಗೋ ಹುಡುಗ ನನಗೆ ಯಾಗಮ್ಮ ಗೊತ್ತಾಗುತ್ತೆ? ನನಗ್ ಗೊತ್ತಾದಾಗ ನಾನು ಹೇಳ್ತೀನಣ್ಣ. ಈಗ ಸದ್ಯಕ್ ಮದ್ವೆ ಬೇಡ. ಸರಿಮ್ಮ. ಅಣ್ಣ, ನನ್ ಮದ್ವೆ ಆಗಲ್ಲ ಅಂತ ಹೇಳದ್ನಾ? ನಿಂಗ್ ಪ್ರಾಮಿಸ್ ಮಾಡಿದ್ದೀನಿ ತಾನೇ ಮದ್ವೆ ಆಗ್ತೀನಿ ಅಂತ? ಮುಖ ಕುಮ್ಮಂತ ಊದ್ಕೊಂಡಿದ್ಯಾ? ಸರಿ ಬಿಡು ನಗ್ಗಣ್ಣ.
ಯಪ್ಪ ನಗ್ದಿದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸರಿನಾ? ಅಲ್ಲಮ್ಮ ಪ್ರಾಮಿಸ್? ಆಯ್ತು ಪ್ರಾಮಿಸ್. ರೀ ಆ ಅವಳೇನೋ ಚಿಕ್ಕ ಮಗು ತರ ಬೇಜವಾಬ್ದಾರಿಯಾಗಿ ಮಾತಾಡ್ತಿದ್ದಾಳೆ ಅಂತ ಮತ್ ನೀವು ಅವಳಗ್ ತಕ್ಕಂಗೆ ಪ್ರಾಮಿಸ್ ಮಾಡಿದಿರಲ್ಲ. ಏನ್ ಮಾಡ್ಲಿ ಸುಮತಿ? ಅವಳ ಮನ್ಸಿಗೆ ಎಂತ ಹುಡ್ಗ ಇಷ್ಟನೋ ಅಂತ ಹುಡ್ಗನ್ನೇ ಹುಡುಕಿ. ಹೇಗೆ? ತಂಗಿಗೆ ಏನ್ ಬೇಕು ಏನ್ ಬೇಡ ಅಂತೆಲ್ಲ ಗೊತ್ತಾಗತ್ತೆ. ಅವಳ ಮನ್ಸಿಗೆ ಎಂತ ಹುಡ್ಗ ಇಷ್ಟ ಅಂತ ಗೊತ್ತಾಗಲ್ವಾ? ಹುಡುಕಿ. ಸರಿ ಹುಡ್ಕೋಣ. ಶಾಂತಿಗೆ ಅಂತ ನಾವ್ ಎಷ್ಟು ಒಡವೆ ತಂದ್ರು ಪಾಪ ಅವಳು ಒಂದಿನನೂ ಹಾಕೊಳ್ಳಿಲ್ಲ. ನಾನೇನಾದ್ರೂ ಕೋಪ ಮಾಡ್ಕೊಂಡು ರೇಗಿದ್ರೆ ಅವಾಗ 1-2 ಒಡವೆ ಹಾಕೋತಾ ಇದ್ಲು. ಅದು ಏನೋ ಕಾಣ್ಸತ್ತೋ ಕಾಣ್ಸಲ್ವೋ ಅನ್ನೋ ಹಾಗೆ. ಅವಳು ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂತ ನಾವೆಷ್ಟೇ ಅಂದ್ಕೊಂಡ್ರು ಪಾಪ ಅವಳ ಹಣೆ ಬರ್ದಲ್ಲೇ ಬರ್ದಿರ್ಲಿಲ್ಲ. ಶಾಂತಿ ಹುಟ್ಟಿ ಬೆಳೆದಿದ್ದ ವಾತಾವರಣ ಹಾಗಿತ್ತಮ್ಮ. ಶಾಂತಿಗೆ ಒಡವೆ ಮೇಲಾಗ್ಲಿ ರೇಷ್ಮೆ ಸೀರೆ ಉಟ್ಕೊಳ್ಳೋದ್ರ ಮೇಲಾಗ್ಲಿ ಅಷ್ಟಿಷ್ಟ ಇರ್ಲಿಲ್ಲ. ಒಡವೆಗಳು ಹಾಕೊಳ್ಳೋದು ಆಸೆಗಲ್ಲ ಕಣೋ, ಅಲಂಕಾರಕ್ಕೆ. ಅಮ್ಮ ಹಾ, ಏನಮ್ಮ ಒಡವೆ ವಿಷಯ ಮಾತಾಡ್ತಾ ಇದ್ದೀರಾ? ಸರಿಯಾದ ಸಮಯಕ್ಕೆ ಬಂದೆ ನೋಡು ನೀನು. ಬ್ಯಾಂಕಲ್ಲಿ ಲಾಕರಲ್ಲಿ ಒಡವೆ ಇಟ್ಟಿದ್ವಲ್ಲ, ಅದನ್ನ ತರಬೇಕಾಗಿತ್ ಕಣೋ. ಯಾಕಮ್ಮ? ನೋಡು, ನಮ್ ಶಾಂತಿ ಹತ್ರ ಎಷ್ಟೆಲ್ಲ ಒಡವೆಗಳಿತ್ತು. ನಾವ್ ಯಾರ್ ಕೊಟ್ರು ಹಾಕೋತಾ ಇರ್ಲಿಲ್ಲ, ಗಂಡ ಕೊಟ್ರು ಹಾಕೋತಿರ್ಲಿಲ್ಲ. ಎಷ್ಟು ಒಡವೆ ಮಾಡಿಸ್ಕೊಟ್ರು ಅದನ್ನ ಹಾಕೊಳ್ದೆ ಲಾಕರಲ್ಲಿ ಇಡ್ತಾ ಇದ್ಲು. ಆಗ ಜನ ಏನ್ ಅನ್ಕೋತಾ ಇದ್ರು, ನೋಡಪ್ಪ ಅತ್ತೆ ಮಾತ್ರ ಮೈ ತುಂಬಾ ಒಡವೆ ಹಾಕೋತಾಳೆ, ಸೊಸೆ ಮಾತ್ರ ಬಿಚ್ಚಾಲೆ ಗೌರಮ್ನಂಗಿದ್ದಾಳೆ ಅಂತ ಅನ್ಕೋತಿದ್ರು ತಾನೆ. ಶಾಂತಿಮ್ಮ ಒಡವೆಗಳನ್ನ ಹಾಕೊಂಡ್ರೆ ಆ ಒಡವೆಗಳಿಗೂ ಒಂದ್ ಕಳೆ ಬರ್ತಿತ್ತು. ಅಮ್ಮ ಅದ್ ಸರಿ, ಈಗ ಒಡವೆ ವಿಷಯ ಯಾಕೆ ಮಾತಾಡ್ತಾ ಇದ್ದೀರಾ? ನಮ್ ಶಾಂತಿ ಇದ್ದಿದ್ದಷ್ಟು ದಿನನೂ ಆ ಒಡವೆಗಳನ್ನೆಲ್ಲ ಹಾಕೋತಿರ್ಲಿಲ್ಲ. ಈಗ ಶಾಂತಿ ಇಲ್ವಲ್ಲಪ್ಪ, ಶಾಂತಿ ಸ್ಥಾನಕ್ಕೆ ಯಾರು ಬರ್ತಾರೋ ಅವ್ರಿಗಾಗ್ಲಿ ಅಂತ. ಅಂದ್ರೆ ಒಡವೆಗಳೆಲ್ಲ ಇನ್ಮೇಲೆ ನಮ್ಮ ಮಂತ್ರಿಂಗೆ ತಾನೆ.